ಏನ್ ಗೊತ್ತಾ, ಈಗ ವಾರದಿಂದೆ ಕೆಲ್ಸ ಹೋಗ್ಬಿಟ್ಟಿತ್ತು ತಾಂಡವ್ಗೆ. ಈಗಾಗ್ಲೇ ಭಾಗ್ಯನ್ಗೆ ಚಿನ್ನ ತಳೆ ಕೊಟ್ಟವ್ರೆ. ಎಲ್ ಸಂಪಾದನೆ ಮಾಡ್ದ ಅಂತ. ನಾವ್ ವರ್ಷ ಹಂಗಾದ್ರೆ ಇನ್ ಸಾಯ್ತಾ ಇದ್ರು ಸಂಪಾದನೆ ಮಾಡಕ್ ಆಯ್ತಾ ಇಲ್ಲ. ಅದಿರ್ಲಿ ಮಜಾ. ಇನ್ನೊಂದು ಕೇಳಿ, ಅದೇ ಹಿಂಗೆ ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ ಆಗಿರ್ತಾರಲ್ವಾ, ದಿನ ಪೂರ್ತಿ ಅವ್ರ ಬಾಯ್ ಮಾಡಕ ಹೆಂಡತಿ ಜೊತೆನೆ ಇರ್ತಾರೆ. ಅದ್ ಯಾವ ಟೈಮಲ್ಲಿ ಬಿಸ್ನೆಸ್ ನೋಡ್ಕೋತಾರೆ ಅಂತ ಅವ್ರು. ಅದು ಒಂದ್ ಬಿಗ್ ಕ್ವಶನ್. ಹೌದು. ನಮಸ್ಕಾರಗಳು ಎಲ್ಲ ನಗು ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ಜೆ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಖತ್ತಾಗಿರೋ ಇವತ್ತಿನ ಟ್ರ್ಯಾಪಲ್ಲಿ ಬಂದು ಮಗನೇ ಅವ್ರ ಅಮ್ಮಂಗೆ ಬೀಳ್ಕೊಟ್ಟಿದ್ದಾರೆ, ಯೋಗೇಶ್ ಅಂತ ಹೇಳಿ. ಸುನೀಲ್ ಆ್ಯಕ್ಚುಲಿ ಸುಕನ್ಯಾ ಅಂತ ನಮ್ಮ ಅಮ್ಮಂಗೆ ಸರಿಯಾಗಿ ಟ್ರ್ಯಾಂಕ್ ಮಾಡಿ ಅಂತ ಹೇಳಿ ಸದ್ಯಕ್ಕೆ ನಾವು ಕಾಲ್ ಮಾಡ್ತಾ ಇದ್ದೀವಿ. ಇದೀಗ ಬನ್ನಿ ಸುಕನ್ಯಾ ಅವರು. ಮೇಡಮ್, ಇದು ಇಲ್ಲಿ ಹೊಸ ಮನೆ ಓನರು ಇವರು ಸುಕನ್ಯಾ ಅಂತ ನೀವು ಮಾತಾಡೋದು? ಯಾರು ಹೇಳಪ್ಪ, ನನ್ಗೆ ಗೊತ್ತಾಯ್ತಾ ಇಲ್ಲ. ಈಗ ನೀವು ಟಿವಿಲಿ ಸೀರಿಯಲ್ಸ್ಗಳು ಜಾಸ್ತಿ ನೋಡೋದು, ಫಿಲಮ್ಗಳು ಜಾಸ್ತಿ ನೋಡೋದು? ನೋಡಿದ್ರೆ ಒಂದೆರಡು ಧಾರಾವಾಹಿ ನೋಡ್ತೀನಿ ಅಷ್ಟೇ. ಯಾವ್ದು ನೋಡ್ತಾ ಇದ್ರಿ ಈಗ? ಭಾಗ್ಯಲಕ್ಷ್ಮಿ ಒಂದು, ಆಮೇಲೆ ಅದ್ ಯಾವ್ದು ಇದನ್ನ ನೋಡ್ತಾ ಇದ್ದೆ, ಅದ್ ಯಾವ್ದಪ್ಪ ಅದು. ಈ ಧಾರಾವಾಹಿಗಳಲ್ಲಿ ಈ ಹೀರೋಯಿನ್ ಇರ್ತಾರಲ್ಲ, ಅಂದ್ರೆ ಮೇನ್ ಲೀಡ್ ಕ್ಯಾರೆಕ್ಟರ್ ಮಾಡ್ತಿರ್ತಾರಲ್ಲ, ಅವ್ರ ಗಂಡೀರ್ ಮಾತ್ರ ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ಗಳಾಗಿರ್ತಾರೆ. ನಾನು ಅದೇ ಅನ್ಕೋತಾ ಇದ್ದೀನಿ ಮಗ. ಏನ್ ಗೊತ್ತಾ, ಈಗ ವಾರದಿಂದೆ ಕೆಲ್ಸ ಹೋಗ್ಬಿಟ್ಟಿತ್ತು ತಾಂಡವ್ಗೆ. ಈಗಾಗ್ಲೇ ಭಾಗ್ಯನ್ಗೆ ಚಿನ್ನ ತಳೆ ಕೊಟ್ಟವ್ರೆ. ಎಲ್ ಸಂಪಾದನೆ ಮಾಡ್ದ ಅಂತ. ನಾವ್ ವರ್ಷ ಹಂಗಾದ್ರೆ ಇನ್ ಸಾಯ್ತಾ ಇದ್ರು ಸಂಪಾದನೆ ಮಾಡಕ್ ಆಯ್ತಾ ಇಲ್ಲ. ಅದಿರ್ಲಿ ಮಜಾ. ಇನ್ನೊಂದು ಕೇಳಿ, ಅದೇ ಹಿಂಗೆ ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ ಆಗಿರ್ತಾರಲ್ವಾ, ದಿನ ಪೂರ್ತಿ ಅವ್ರ ಬಾಯ್ ಮಾಡಕ ಹೆಂಡತಿ ಜೊತೆನೆ ಇರ್ತಾರೆ. ಅದ್ ಯಾವ ಟೈಮಲ್ಲಿ ಬಿಸ್ನೆಸ್ ನೋಡ್ಕೋತಾರೆ ಅಂತ ಅವ್ರು. ಅದು ಒಂದ್ ಬಿಗ್ ಕ್ವಶನ್. ಹೌದು. ಅಲ್ಲ, ಅವರು ನೀವೇ ಹೇಳಿದ್ರಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಗಳು ಅಂತ. ಹೌದು. ಆಫೀಸಲ್ಲಿ ಕೂತ್ಕೊಂಡ್ರೆ ಬಿಸ್ನೆಸ್ ನಡೆಯೋದು ಆ ಮಟ್ಟಕ್ಕೆ ಆಗೈತೆ. ಈಗ ಎಲ್ಲ ಬಾಗ್ಲ ಹಾಕೊಂಡು ಎಲ್ಲಾರನು ಕೆಲ್ಸದಿಂದ ತಕೊಂಡ್ ಇದ್ ಮಾಡ್ತಾವ್ರೆ. ಹೌದು. ಇವ್ರು ನೋಡಿದ್ರೆ ಇಲ್ಲಿ ಮನೇಲಾಗ ಕತೆ ಕಾರ್ಯಕ್ರಮ ಎಲ್ಲ ಇದ್ ಮಾಡ್ಕೊಂಡು ಒಬ್ಬ ಹೆಂಡತಿ ಸಾಲಕ್ಕಿಲ್ಲ ಅಂತ ಇನ್ನೊಂದು ಬೇರೆ. ಇದನ್ನೆಲ್ಲ ಹೆಂಗೆ ಅಂತ ಈಗ ಇದೇ ನಡೀತಾರ. ಅದ್ರದ್ ಬಗ್ಗೆ ಮಾತಾಡ್ಬೇಕಾದ್ರೆ ಅಯ್ಯೋ ಮಾತಾಡ್ತಾನೆ ಇರ್ಬೇಕಾಯ್ತದೆ. ಇಲ್ಲ ಸರಿ ಇಲ್ಲ. ತೋರಿಸ್ತಾ ಇರೋದು ಹಂಗೇನೆ, ನಮ್ಮ ಸುದ್ದಿ ವಾಹಿನಿಗಳಲ್ಲಿ ತೋರಿಸ್ತಾ ಇರೋದು ಹಂಗೇನೆ. ಆಮೇಲೆ ನಡ್ಕೋತಾ ಇರೋದು. ನೀವ್ ಯಾಕೆ ನೋಡ್ತಾ ಇದ್ದೀರಾ ಮತ್ತೆ? ಏನ್ ಮಾಡೋದು, ಇದು ಏನೋ ಒಂದು ಎಂಟರ್ಟೈನ್ಮೆಂಟ್ ಬೇಕಲ್ವೇ ನಮ್ಗೆ. ಆತರನು ಎಂಟರ್ಟೈನ್ಮೆಂಟ್ ಇಷ್ಟಪಟ್ಟಾರೆ ಜನ. ಆಗ ನೋಡೋದು ನಮ್ ತಾಯಿಯವ್ರೆ. ಅವ್ರು ಅಯ್ಯೋ ಅವ್ರಲ್ಲಿ ನಾವ್ ಕಾಲ್ ಭಾಗ ಅಲ್ಲ 10% ನೋಡೋದಿಲ್ಲ. ನಮ್ ತಾಯಿಗೆ ಬೆಳಿಗ್ಗೆ ಸಾಯಂಕಾಲ ಗಂಟ ಯಾವ್ಯಾವ ಧಾರಾವಾಹಿ ಬೇಕು, ಯಾವ್ಯಾವ ಎಷ್ಟೆಷ್ಟು ಟೈಮು, ಜೊತೆಗೆ ಸ್ಟೋರಿ ಕೂಡ ಕರೆಕ್ಟ್ ಆಗಿ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ. ನಮ್ಗ ಅಷ್ಟೊಂದ್ ಇದಿಲ್ಲ ಏನೋ ಹಿಂಗೆ. ನಾನು ಫಸ್ಟ್ ನೋಡ್ತಾ ಇದ್ದೆ, ಎಷ್ಟು ಧಾರಾವಾಹಿಗಳು ನೋಡ್ತಾ ಇದ್ದೆ. ನಾನು ಹಂಗೇನೆ ಅಡಿಕ್ಟ್ ಆಗಿದೆ. ಈ ನನ್ನ ಮಕ್ಕಳವ್ರೆ ಇಬ್ರು, ಅವ್ರು ಸರಿಯಾಗಿ ಟಿವಿ ಹಾಕೊಡುದಿಲ್ಲ. ಆಮೇಲೆ ನನ್ಗೆ ನಾವ್ ನೋಡುವಾಗ ಅವ್ರೇನೋ ಬಂದ್ ಹಾಕೊಬಿಡುದು. ಅದಕ್ಕೆ ಯಾಕೆ ಬೇಕು ಈ ತಲೆನೋವು ಅಂದ್ಬಿಟ್ಟು ನಾನು ನೋಡೋದೇ ಇಲ್ಲ ಇವಾಗ. ಹಂಗಾದ್ರೂ ಹಿಂಗೇನಾರ ಚೆನ್ನಾಗಿದ್ದಾಗ, ಒಂದು ಫ್ರೀ ಆಗಿದ್ದಾಗ ಈ ಭಾಗ್ಯಲಕ್ಷ್ಮಿ ಒಂದು, ಮತ್ತೆ ಗಂಧದ ಗುಡಿ, ಮತ್ತೆ ಗೌರಿ, ಇವೊಂದಿಷ್ಟು ನೋಡ್ತೀನಿ ಕಣ. ಚೆನ್ನಾಗವೆ. ಈಗ ಇದೊಂದ್ ಕಡೆ ಬಿಸ್ನೆಸ್ ಮ್ಯಾನ್ ಒಂದಾಯ್ತಾ, ಇನ್ನೊಂದಷ್ಟು ಧಾರಾವಾಹಿದು ಕತೆಗಳು ತಕೊಂಡ್ರೆ ಬರೀ ಇದೆ. ಅವಳು ಗಂಡ ಇನ್ನೊಬ್ಳು ನೋಡ್ತಾನೆ, ಇನ್ನೊಬ್ಳು ಗಂಡನ್ ನೋಡ್ತಾನೆ. ಅತ್ತೆ ಸೊಸೆದೆಲ್ಲ ನಡೆಯೋದಂಗೆ. ಅವ್ರ ಧಾರಾವಾಹಿ ತೋರಿಸ್ತಾ ಇರೋದಂಗೆ ನಡೆಯೋದು ಹಂಗೇನೆ. ಧಾರಾವಾಹಿಗಳು ನಡೆಯೋದು ಅವ್ರಿಗೆ ಕತೆಗಳು ಸಿಗ್ತವೆ. ಇಲ್ಲೇ ನಡೀತಾವೆ. ಅಯ್ಯೋ ಬೆಳಿಗ್ಗೆ ಎದ್ರೆ ಇದು ಅದೇನು. ಅವಾಗ ನಮ್ ಮದ್ವೆ ಆಗಿ 28 ವರ್ಷ ಆಯ್ತು. ನಮ್ಗ ಅವಾಗ SSLC ಓದ್ತಿದ್ದಂಗೆನೆ ರಿಸಲ್ಟ್ ಇನ್ನ ಬಂದೇ ಇರ್ಲಿಲ್ಲ, ಮದ್ವೆ ಮಾಡ್ಬಿಟ್ರು. ಏನ್ ಅವಾಗ ನಮ್ಮ ಅಪ್ಪ ನಮ್ಮಮ್ಮ ಅದನ್ನೇ ಒಂದ್ ದೊಡ್ಡ ಇದು ಏನು ಮದ್ವೆ ಮಾಡ್ಬಿಟ್ರೆ ಅಲ್ಲಿಗೆ ಅಷ್ಟೊತ್ತಿಗೆ
ನಮ್ಮ ಅಪ್ಪನಿಗೆ ನಮ್ಮ ಅಮ್ಮನಿಗೆ ಸುಮಾರು ನಮ್ ನೆಂಟ್ರು ಇನ್ನೂ ಮದ್ವೆ ಮಾಡ್ಲಿಲ್ವೇ ಅಂತ ಕೇಳ್ತಾ ಇರೋರು. ಅಂದ್ರೆ ಅವ್ರ ಪ್ರಕಾರ 8ನೇ ಕ್ಲಾಸ್ 9ನೇ ಕ್ಲಾಸ್ಗೆ ಮದ್ವೆ ಮಾಡ್ಬಿಡ್ಬೇಕು ಆತರ. ನಮ್ಗ ಅವಾಗ ನಮ್ಮ ಹಳ್ಳಿಗಳ ಕಡೆ ಮಕ್ಳು ಹೆಣ್ಮಕ್ಳು ವಯಸ್ಸಿಗೆ ಬತ್ತಿದ್ದಂಗೆನೆ ಅದು ಮದ್ವೆ ಮಾಡ್ಬಿಡ್ಬೇಕು ಅನ್ನೋದು ಇತ್ತು. ನಮ್ಗೆ ಅವಾಗ ಮದ್ವೆ ಮಾಡ್ಬಿಟ್ರು ನೋಡಿ, ಹಿಂದ್ಗಡೆನೆ ನಮ್ಗೆ 17 ವರ್ಷ 18 ವರ್ಷಕ್ಕೆ ಮಕ್ಳು ಆಗೋದು. ಅಪ್ಪ ಅಮ್ಮ ನಮ್ಮನ್ನ ಏನು ಎತ್ತ ಅಂತ ಕೇಳ್ತಿರ್ಲಿಲ್ಲ, ಅವರು ನಮ್ಮ ಭವಿಷ್ಯನ ನಿರ್ಧಾರ ಮಾಡೋರು. ಈಗ ಹಂಗಲ್ಲ, ಅಪ್ಪ ಅಮ್ಮನ ಭವಿಷ್ಯನ ಮಕ್ಳು ನಿರ್ಧಾರ ಮಾಡುವಂಗ ಆಗೋಗ್ಬಿಟ್ಟೆ. ಅತಿಯಾದ ಓದು ಕೆಲ್ಸಗಳು ಎಲ್ಲಿ ಹಿಂಗೆ, ಆಮೇಲೆ ಸ್ವಲ್ಪ ದುಡ್ಡು ಸಂಪಾದನೆ ಮಾಡೋಕೆ, ಗಂಡೆ ಇರ್ಲಿ ಎಣ್ಣೆ ಆಗ್ಲಿ ದುಡ್ಡು ಸಂಪಾದನೆ ಮಾಡೋಕೆ ಒಂದು ದಾರಿ ಕಂಡ್ಕೊಂಡವ್ರೆ. ನಾ ಗಂಡ್ಮಕ್ಳು ಹೆಣ್ಮಕ್ಳು ಅಂತ ಸಪರೇಟ್ ಆಗಿ ಹೇಳ್ತಾ ಇಲ್ಲ, ಎಲ್ಲಾರ ಜೊತೆನೂ ಹೇಳ್ತಾ ಇರೋದು. ಚೆನ್ನಾಗೆ ಸಂಪಾದನೆ ಮಾಡ್ತೀವಿ, ಯಾಕೆ ನಾವು ಅಪ್ಪ ಅಮ್ಮನ ಮಾತು ಕೇಳ್ಬೇಕು ಹಂಗೆ ಹಿಂಗೆ ಅಂತ. ಫಸ್ಟ್ ದುಡ್ಡು ಸಂಪಾದನೆ ಮಾಡೋದ್ ಜೊತೆಗೆ ಅಪ್ಪ ಅಮ್ಮ ಏನೋ ಒಂಥರ ನಮ್ಗೆ ಭಯ ಮಾತಾಡೋಕೆ ನಮ್ಗೆ. ಆಮೇಲೆ ಇಷ್ಟೊಂದ್ ಮಾತಾಡ್ತಾನು ಇರ್ಲಿಲ್ಲ ಅವಾಗ, ನಮ್ಗೆ ಮಾತಾಡೋ ಇದೇ ಕೊಟ್ಟಿರ್ಲಿಲ್ಲ ಅವ್ರು. ಎಸ್ ಇಲ್ದ ನೋ, ಬೇಕಾ ಬೇಡ್ವಾ ಅಷ್ಟೇ. ನಮ್ಗೆ ಈ ಹುಡ್ಗುನ್ನು ಈ ತರ ಅಂತ ತೋರ್ಸಿಲ್ಲ, ಈ ಮದ್ವೆ ಮಾಡ್ಕೋತೀಯ ಅಂತಾನು ಕೇಳ್ದೋರಿಲ್ಲ. ಸದ್ಯಕ್ಕೆ SLC ಪಾಸ್ ಆಯ್ತೆ ನಿಂದು, ಕಾಲೇಜ್ಗೆ ಹೋಗ್ತೀಯ ಅಂತಾನೆ ಕೇಳಲಿಲ್ಲ ನಮ್ನ. ಹಂಗಾದ್ರೆ ನಿಮ್ದು ಬಲವಂತದ ಮದ್ವೆ ಅಂತ ಆಯ್ತು. ನಮ್ಗ ಅಪ್ಪ ಅಮ್ಮ ಏನ್ ಹೇಳ್ಕೊಡ್ತಾರೆ ಅದೇ ನಮ್ದು ಜೀವನ ಅಂತ ಅನ್ಕೊಟ್ಟಿದ್ವು ನಾವು. ಹಂಗಾಗಿ ಅವ್ರು ಹೇಳೋದಕ್ಕೆಲ್ಲ ಆಯ್ತು ಅವ್ರ ಹೆಂಗೆ ಮಾಡ್ತಾರೆ ಹಂಗೆ ನಾವು ಹೋಗ್ತಾ ಇದ್ದೋ. ಹಿಂಗೇನು ಜೀವನ ಅಂತ ನಮ್ಗೆ ಸ್ವಂತ ಯೋಚನೆ ಮಾಡೋ ಶಕ್ತಿ ಇರ್ಲಿಲ್ಲ ಅವಾಗ. ಸರಿ, ಈಗ ನೀವೇನೋ ಹಿಂಗಂತೀರಿ, ನಿಮ್ ಮಗ ಯಾಕೆ ಹಿಂಗಾಗೋದ? ಏನಾಗಿದ್ದನು ಗೊತ್ತಿಲ್ವಾ ನಿಮಗೆ? ಹಾ ನಮ್ ಮಕ್ಳು ಇಬ್ರುವೆ, ನನ್ ದೊಡ್ಡ ಮಗ ಅವನು, ಆಮೇಲೆ ಇನ್ನೊಬ್ಬ ಚಿಕ್ಕವನು. ನಮ್ ಮಕ್ಳು ಇವತ್ತಿನವರ್ಗುವೆ ನಮ್ದ ಏನೋ ಒಟ್ನಲ್ಲಿ ದುಡ್ಡು ಹಣ ಸಂಪಾದನೆ ಮಾಡ್ದೇ ಇದ್ರು ಪರವಾಗಿಲ್ಲ, ಅಂತದ್ದು ಇಂಥದ್ದು ವ್ಯವಹಾರ ಇಲ್ಲ ಕಣಪ್ಪ. ಬೇಕಾದ್ರೆ ಬಂದಿ ಕೇಳ್ಕೋಬಹುದು ಇಲ್ಲಿ ಯಾರನ್ನಾದ್ರೂ. ಇದೇ ಆಯ್ತಿರೋದು, ಎತ್ತವ್ರಿಗೆ ಹೆಗಣ ಮುದ್ದು ಅಂತ ಇದೆ. ಇಲ್ಲ ನಾನ್ ಹೆಗಣ ಪಗಣ ಅಲ್ಲ, ನಂದು ಹೆಗಣ ಗಿಗಣ ಏನು ಇಲ್ಲ. ನಮ್ದು ಮನೇಲಿದ್ರು ಅಷ್ಟೇ, ತಪ್ಪು ಅಂತಕೊಂಡ್ರೆ ಅಲ್ಲೇ ಎದುರುಗಡೆನೆ ಅಲ್ಲೇ ಬಹುಮಾನ. ಮಾಡಿದ್ರೆ ಇವತ್ತು ಹಿಂಗ ಆಯ್ತಿರ್ಲಿಲ್ಲ. ಬಟ್ ಏನಾಗ್ತಾವನೆ ಅಂದ್ರೆ 1 ನಿಮಿಷ ಬುಟ್ಟಿರಕ್ ಆಯ್ತಲ್ಲ, ಆ ಮಟ್ಟಿಗೆ ಹುಚ್ಚ ಆಯ್ತಾವನೆ. ಇದನ್ನ ನಾನು ಯಾವ್ದೇ ಕಾರಣಕ್ಕೂ ಆಯ್ತು ಬಿಡಿ, ನಿಮ್ಗೆ ಗೊತ್ತಾಯ್ತದೆ ಒಂದ್ ದಿವಸ, ಅವಾಗ ನಾನು ನೆನ್ಸ್ಕೊಳ್ಳಿ. ಗೊತ್ತಾಗ್ಲಿ ಬಿಡಪ್ಪ. ಅಯ್ಯೋ ಆತರ ಇಲ್ಲ. ದೇವರಾಣೆಗಳು ಬೇಕಾದ್ರೆ ಟೆಸ್ಟ್ ಮಾಡಿ, ಇವತ್ ರಾತ್ರಿ ಬಂದಾಗ್ಲೇ ಟೆಸ್ಟ್ ಮಾಡಿ, ಅವನಂಗ ಆಯ್ತಾವನೆ. ಟೆಸ್ಟ್ ಮಾಡಿಸ್ಕೋವಂತದ್ದು ಇಲ್ಲ, ನಮ್ಮ ಮಕ್ಳ ಆತರ ಇಲ್ಲ ಕಣಪ್ಪ. ಎಲ್ಲ ತಂದೆ ತಾಯಿನೂ ಹಂಗೆ ಅನ್ನೋದು. ನಮ್ಮ ಅಪ್ಪ ಅಮ್ಮಂಗ್ ಕೇಳಿದ್ರು ನನ್ನ ಸಾಚ ಅಂತಾನೆ ಅನ್ನೋದವ್ರು. ಯಾಕೆ ಸುಮ್ನೆ ಅನ್ಬೇಕು, ಆತರ ಇಲ್ವಲ್ಲ ನಮ್ಮ ಮಕ್ಳು. ನಿಮ್ಗ್ ಗೊತ್ತಾಯ್ತಲ್ಲ ಅಷ್ಟೇ, ಅದನ್ನ ಒಪ್ಕೊಳ್ಳಿ ನೀವು. ಅದು ಬಿಟ್ಬಿಟ್ಟು ಹಂಗಿಲ್ಲ ಇಲ್ಲ. ಇವತ್ ರಾತ್ರಿನೇ ನೀವು ಒಂದ್ ಪರೀಕ್ಷೆ ಮಾಡಿ ಅವ್ನ್ ಬಾತ್ರೂಮ್ಗೂ ಬಿಡೋದು. ಏನ್ ಪರೀಕ್ಷೆ ಮಾಡೋದು? ಇಲ್ಲ ಅಂದ್ರೆ ನಿನ್ ಪರೀಕ್ಷೆ ಮಾಡೋದೇನ್ ಬಂತು? ಸರಿ ಬಿಡಿ, ನಿಮ್ಗೆ ಗೊತ್ತಾಯ್ತದೆ ಹಂಗಾರೆ. ಆತರ ನಂಬಿಕೆ ದ್ರೋಹದ ಕೆಲ್ಸ ನಮ್ಮ ಮಕ್ಳು ಯಾವತ್ತೂ ಮಾಡಿಲ್ಲ, ಮಾಡೋದು ಇಲ್ಲ. ಅಲ್ಲ, ನಂಬಿಕೆ ದ್ರೋಹ ಏನ್ ಬಂತು? ಬುಟ್ಟಿರೋದಿಲ್ಲ ಅಂದ್ರೆ ಬುಟ್ಟಿರೋದಿಲ್ಲ ಅಷ್ಟೇ. ಅವನು ಯಾವ ಬುಟ್ಟು ಇಲ್ಲ. ದೇವರಾಣಗ್ಲುವೆ ಇಲ್ಲ ದೇವರಾಣಗ್ಲುವೆ ಇವತ್ತೇ ಬೇಕಾದ್ರೆ ಅಬ್ಸರ್ವ್ ಮಾಡಿ, 1 ನಿಮಿಷ ಮೊಬೈಲ್ ಬಿಟ್ಟಿರೋದಿಲ್ಲ ಅವನು. ಮೊಬೈಲ್? ಅಯ್ಯೋ ಮೊಬೈಲ್ ಅದ್ರಲ್ಲಿ ಹೌದು, ಇಬ್ರುವೆ ಮೊಬೈಲ್ ರೂಮ್ಗೆ ಹೋಗಿ ಕುತ್ಕೋಬಿಟ್ರೆ ಅವ್ರದೇ ನಗು ಅವ್ರದೇ ಕತೆ. ನೀವು ತಿಳ್ಕೊಳ್ಳಿ ಅಂದ್ರೆ ಏನೇನೋ ತಪ್ಪುಗಳು ತಿಳ್ಕೊಂಡು ಬೇರೆ ತಿಳ್ಕೊಂಡ್ಬಿಟ್ಟಿದೆ. ಬಿಡಿ, ನಿಮ್ ಪ್ರಾಬ್ಲಮ್ ಅಲ್ಲ ಅದು. ಹುಷಾರು, ಇನ್ಮೇಲಾದ್ರೂ ಸ್ವಲ್ಪ ಒಂದ್ ಕಣ್ಣಿಡಿ ಚಿಕ್ಕವನ್ ಮೇಲೆ. ಒಂದ್ ಕಣ್ಣೇನು 2 ಕಣ್ಣು, ನನ್ ಕಣ್ಣು ಎರಡುವೆ ಅವ್ರ ಮೇಲೆ ಇರ್ತದೆ ಯಾವಾಗ್ಲೂ, ಎನಿ ಟೈಮ್. ಹಂಗಾರೆ ಕಣ್ಣು ಅವ್ರ ಮೇಲೆ ಇಡಿ, ಕಿವಿ ನಮ್ಮ ಮೇಲೆ ಇಡಿ. ಯಾಕಂದ್ರೆ ನಿಮ್ ಜೊತೆ ಅಲ್ಲಿ ಮಾತಾಡ್ತಿರೋದು RJ ಸುನಿಲ್ ಅಂತ ನನ್ನ ಹೆಸರು. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಸರಿಯಪ್ಪ, ಕಾಫಿ ಆಯ್ತಾ? ಆಯ್ತಪ್ಪ, ಇವಾಗ ತಾನೇ ಅದೇ ಟೀ ಕುಡ್ಕೊಂಡ್ ಕೂತಿದೆ. ನಿಮ್ಮ ಅಮ್ಮಂಗ್ ಸ್ವಲ್ಪ ಧಾರಾವಾಹಿ ಕಮ್ಮಿ ಮಾಡಿ ಕೇಳಿ. ಅಯ್ಯೋ, ನಮ್ಮ ಅಮ್ಮ ಅಂದ್ರೆ ಯಪ್ಪ ಸಖತ್ ಧಾರಾವಾಹಿ ಮಗ. ಸರಿ ಕಣಪ್ಪ, ಆಯ್ತು. ಬಾಯ್.
ವೆಲ್ ಸಖತ್ತಾಗಿರೋ ಇವತ್ತಿನ ಈ ಒಂದು ಎಪಿಸೋಡ್ನಲ್ಲಿ ಮುಗಿಸ್ತಾ ಮುಂದಿನ ಮೊಮ್ಮಟಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರೆ. ಯಾಕಂದರೆ ನಗೋದು ರೋಗ, ನಗ್ಸೋದು ರೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇದು ನಿಮ್ಮ ಆರ್ ಜೆ ಸುನೀಲರ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil Prank Calls.